ಕ್ರೈಮ್ ಥ್ರಿಲ್ಲರ್ ರೋಲ್ಸ್ ಇಷ್ಟ. Okay. ಅಲ್ಲ ಬಟ್ ನೀವು ಹೇಳಿದ ತಕ್ಷಣ ಅನ್ಕೊಂಡಿದ್ದೀನಿ ಮುಖ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆಕ್ಚುಲಿ. ಕ್ರೈಮ್ ಥ್ರಿಲ್ಲರ್ ಆ ಥರದಕ್ಕೆಲ್ಲ ಅಲ್ವಾ? ಕ್ರೈಮ್ ಥ್ರಿಲ್ಲರ್ಸ್ ಇಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ವಿಲನಿಶ್ ಹೀರೋಯಿನ್ಸ್ ಇರ್ತಾರೆ ಗೊತ್ತಾ, ಲೈಕ್ ಹೆಂಗೆ ಅಂದರೆ ವಿಲನಿಶ್ ಅಂತಲ್ಲ, ಡ್ಯುಯಲ್ ಶೇಡ್ ಇರೋದು. ಹೀರೋಯಿನ್ಸ್ ಅಲ್ಲೇ ಡ್ಯುಯಲ್ ಶೇಡ್ ಇರುತ್ತೆ, ಇಲ್ಲಿ ಚೆನ್ನಾಗಿ ಮಾತಾಡೋದು ಅಲ್ಲ ಒಂಥರ ಮಾಡೋದು. ಸೊ ಆ ಥರದ್ದು ಸ್ವಲ್ಪ ಇಷ್ಟ. ಆಮೇಲೆ ವಿಲನಿಶ್ ಅನ್ನೋದಕ್ಕಿಂತ ಒಬ್ಸೆಸ್ ಲವರ್ ಮಾಡಬೇಕು ಒಂದ್ಸಲ ಆದರೂ. ವಾಟ್ ಒಬ್ಸೆಸ್ ಲವರ್ ಹೆಂಗೆ ಅಂದ್ರೆ ಅದೇ ಮೇಲ್ ಬಿದ್ದು ಹೆಂಗೆ ಅಂದ್ರೆ ಹುಡ್ಗಂಗೋಸ್ಕರ ಏನಾದ್ರೂ ಮಾಡಕ್ ರೆಡಿ ಅನ್ನೋ ಒಂದು ಸ್ವಲ್ಪ ಸೈಕಾಟಿಕ್ ರೋಲ್ಸ್ ಇರುತ್ತೆ ಗೊತ್ತಾ. ಆ ತರದ ಪಾತ್ರಗಳಿಷ್ಟ. ಸ್ವಲ್ಪ ಸೈಕಾಟಿಕ್ ಅಂದ್ರೆ ಹೆಂಗೆ ಅಂದ್ರೆ ಅವನನ್ನ ಪ್ರೀತಿಸ್ಲೇಬೇಕು, ಏನಾದ್ರೂ ಮಾಡ್ತೀನಿ ನಾನು ಆ ತರ. ಅದೊಂಥರ ಚಾಲೆಂಜಿಂಗ್. ಒಂದು ಆಕ್ಟ್ರೆಸ್ ಅನ್ನೋರ್ಗೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ಪಾಸಿಟಿವ್ ರೋಲ್ಸ್ ಮಾಡ್ಬೋದು, ಬಟ್ ಡ್ಯುಯಲ್ ಶೇಡ್ ಇರುತ್ತಲ್ಲ ಅದನ್ನ ಮಾಡೋದು ತುಂಬಾ ಚಾಲೆಂಜಿಂಗ್. ಯಾಕಂದ್ರೆ ಆ ಥರ ಪಾತ್ರಗಳು ಹೇಗೆ ಅಂದರೆ ಬೇರೆಯವ್ರ ಕಣ್ಗೆಲ್ಲ ಇವಳು ಮಾಡ್ತಿರೋದು ತಪ್ಪು ಅಂತ, ಬಟ್ ಅವ್ಳ ಪ್ರೀತಿ ಯಾರಿಗೂ ಕಾಣಿಸಲ್ಲ. ಸೊ ಆ ಥರ ಸೈಕಾಟಿಕ್ ರೋಲ್ಸ್ ಮಾಡ್ಬೇಕಂತ ಇಷ್ಟ. ಹೆಂಗೆ ಅಂದರೆ ಹೀರೋ ಮೇಲೆ ಟ್ರೈ ಮಾಡೋದು, ಇನ್ ದ ಸೆನ್ಸ್ ಒಬ್ಸೆಸ್ಡ್ ಅಂತಾರ, ಆ ಥರ ರೋಲ್ಸ್ ಮಾಡಕ್ಕೆ ಇಷ್ಟ ಆಗುತ್ತೆ. ಅವಾಗ ಡ್ಯುಯಲ್ ಶೇಡ್ ಸಿಗುತ್ತೆ, ಪಾಸಿಟಿವ್ ಸಿಗುತ್ತೆ, ನೆಗೆಟಿವ್ ಸಿಗುತ್ತೆ. ಸೊ ಆ ಥರದ ಪಾತ್ರ